ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಯಾವುದೇ ರೀತಿ ಲಾಗ್ನು ಕೂಡ ನಾನು ಶೇರ್ ಮಾಡ್ತಾಯಿಲ್ಲ. ಕಾರಣ ಏನಂದರೆ ಅಕ್ಷಯ ತೃತೀಯ ಇದೆ, ಇನ್ನೊಂದು 4-5 ದಿನ ಇದೆ. ಎಲ್ರಿಗೂ ಕೂಡ ಅಕ್ಷಯ ತೃತೀಯಗೆ ಯಾವ ರೀತಿ ಪೂಜೆ ಮಾಡಬೇಕು, ಏನು ತರಬೇಕು ತರಬಾರ್ದು ಅನ್ನೋದು ತುಂಬ ಕನ್ಫ್ಯೂಸ್ ಇರುತ್ತೆ. ಅದು ಹೊಸದಾಗಿ ಮಾಡೋರಿಗಂತೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಯಾವ ರೀತಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಅಕ್ಷಯ ತೃತೀಯ ಅಂತಲೇ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಲಾಗಲ್ಲಿ ಅಕ್ಷಯ ತೃತೀಯ ಬಗ್ಗೆ ಹೇಳಿದ್ರೆ ನನ್ನ ಲಾಗ್ನ ವ್ಯೂಸೇ ಬರಲ್ಲ, ತುಂಬ ಜನ ನೋಡೋದಿಲ್ಲ. ಸ್ವಲ್ಪ ಜನ ನೋಡಿದ್ರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದೇ ಅಕ್ಷಯ ತೃತೀಯ ಅಂತೇಳಿ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿದ್ರೆ ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ, ಹೊಸ್ದಾಗಿ ಮಾಡೋರಿಗೆ. ಅಥವಾ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ನಾವು ಚಿನ್ನ ಬೆಳ್ಳಿನೇ ತರಬೇಕು, ಇಲ್ಲಾಂದರೆ ಅಕ್ಷಯ ತೃತೀಯ ಪೂಜೆ ಮಾಡೋಗಿಲ್ಲ, ಇನ್ನೇನು ಚಿನ್ನ ಬೆಳ್ಳಿನ ತಂದಿಲ್ಲ, ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ಇದು ಸಪ್ರೇಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸರಿ, ಓಕೆ. ಇವಾಗ ಅಕ್ಷಯ ತೃತೀಯ ಬಗ್ಗೆ ಹೇಳ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ. ಅದು ಬಿಟ್ಟರೆ ಎಕ್ಸ್ಟ್ರಾ ಬೇರೆ ಎಲ್ಲ ನನಗೆ ಗೊತ್ತಿಲ್ಲ. ನಾನು ಯಾವ ರೀತಿ ಆಚರಿಸ್ಕೊಂಡ್ಬರ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೂ ಅದ್ರ ಬಗ್ಗೆ ಅನುಕೂಲ ಆಗ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಕೂಡ ಒಂದು ಟೈಮಲ್ಲಿ ಅಕ್ಷಯ ತೃತೀಯ ದಿನ ಚಿನ್ನನ ತಗೊತಾ ಇದ್ದೆ, ಆದರೆ ಆಮೇಲೆ ಬಿಟ್ಟು ತುಂಬ ವರ್ಷ ಆಯಿತು, ತಗೊಳ್ತಾ ಇಲ್ಲ. ಹಾಗೆಯೇ ಮನೇಲಿ ನನಗೆ ತಿಳಿದಿರೋ ಹಾಗೆ ಪೂಜೆ ಮಾಡ್ತಾಯಿದ್ದೆ. ಇನ್ನು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತಗೊಳ್ಳೋರು ಧಾರಾಳವಾಗಿ ತೊಗೋಬೋದು. ಇನ್ನು ತಗೊಳ್ಳೋದಕ್ಕೆ ಆಗಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಈಗ ಹೋದ ವರ್ಷ ಎಲ್ಲ ಸ್ವಲ್ಪ ಪರವಾಗಿಲ್ಲ ಚಿನ್ನದ ರೇಟು, ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ಟಿದೆ. ಹೇಳ್ತೀನಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಚಿನ್ನ ತಗೊಳ್ಳೋದು ಅಂದರೆ ಒಂಥರ ಯೋಚನೆ ಮಾಡಬೇಕು 100 ಸಲ, ಆ ರೀತಿ ಅಷ್ಟು 1 ಗ್ರಾಮ್ ಚಿನ್ನದ ರೇಟ್ ಆಗಿದೆ. ಆದರೂ ಕೂಡ ಚಿನ್ನ ಬೆಳ್ಳಿ ಏನೂ ತರಲಿಲ್ಲ ಅಂದ್ರೂ ಅಕ್ಷಯ ತೃತೀಯ ದಿನ ಈ ರೀತಿ ಸರಳವಾಗಿ ನಾನು ಹೇಳೋಂಥ ವಸ್ತುಗಳನ್ನ ತೊಗೊಂಬಂದು ಮನೇಲಿ ಪೂಜೆ ಮಾಡಿ ನಿಮ್ಮಲ್ಲೂ ಕೂಡ ನೀವು ತರೋವಂಥ ವಸ್ತುನೇ ಅಕ್ಷಯವಾಗುತ್ತೆ. ಈ ವರ್ಷ ಚಿನ್ನ ತೊಗೊಳಕ್ಕಾಗಿಲ್ಲ ಅಂದರೂ ಕೂಡ ಮುಂದಿನ ವರ್ಷ ಖಂಡಿತವಾಗ್ಲೂ ತೊಗೊಳ್ತೀರಾ. ಏನೆಲ್ಲ ಮಾಡಬೇಕು ಅಂತ ಈಗ ಹೇಳ್ತೀನಿ. ಚಿನ್ನ ಬೆಳ್ಳಿ ತಗೊಳ್ಳೋದು ಏನಕ್ಕಂದರೆ ಅಕ್ಷಯ ಆಗಲಿ, ಮುಂದಿನ ವರ್ಷ ತುಂಬ ಚಿನ್ನ ತಗೊಳ್ಳಿ. ಈ ಅಕ್ಷಯ ತೃತೀಯ ಬಂದಿದೆ, ಆವತ್ತಿನ ದಿನ ಏನು ತೊಗೊಂಡ್ರು ಅಕ್ಷಯ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಚಿನ್ನ ಬೆಳ್ಳಿನ ಹೆಚ್ಚು ತಗೋತಾರೆ. ಯಾಕಂದರೆ ದುಬಾರಿ ಚಿನ್ನ ಬೆಳ್ಳಿ, ಅದು ಕೂಡ ಮಹಾಲಕ್ಷ್ಮಿನೇ. ಹೆಣ್ಮಕ್ಳಿಗೆ ಚಿನ್ನ ಬೆಳ್ಳಿ ಅಂದ್ರೆ ಇಷ್ಟ. ಈಗ ದೇವ್ರಿಗೆ ಅಲಂಕಾರಕ್ಕೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿ ಏನೇ ಮಾಡಲಿ ಚಿನ್ನ ಬೆಳ್ಳಿನೇ ಅಲಂಕಾರ ಮಾಡೋದಲ್ವ, ಅದರಿಂದ ತಗೊಳ್ತಾರೆ. ಅದಾಗಲಿಲ್ಲ ಅಂದಾಗ ನಾನು ಸ್ವಲ್ಪ ವಸ್ತುಗಳನ್ನ ಹೇಳ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿಯಾಗಿ ಸಿಗುತ್ತೆ ನಿಮ್ಮ ಮನೆ ಹತ್ರ ಅಥವಾ ನಿಮ್ಗೆ ಅನುಕೂಲ ಇದೆ ಅಂದರೆ ಅದನ್ನು ತೊಗೊಂಡು ಬನ್ನಿ ಅಷ್ಟೇ. ಅದು ನಾನು ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತೊಗೊಂಬರೋದಕ್ಕಾಗುತ್ತೆ. ತುಂಬ ಕಡಿಮೆ ಬೆಲೆ ವಸ್ತುಗಳನ್ನೇ ಹೇಳ್ತೀನಿ. ಎಲ್ಲರೂ ಕೂಡ ಈ ಸಲ ಅಕ್ಷಯ ತೃತೀಯನ ಈ ವಸ್ತುಗಳನ್ನ ತಂದು ನೆಮ್ಮದಿಯಾಗಿ ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಅಕ್ಷಯ ಆಗೇ ಆಗುತ್ತೆ. ಏಳಿಗೆ ಅನ್ನೋದು ಮುಂದಿನ ವರ್ಷದೊಳಗಡೆ ನಿಮಗೇ ಗೊತ್ತಾಗುತ್ತೆ. ಈಗ ಮೊದಲನೇದಾಗಿ ಮಹಾಲಕ್ಷ್ಮಿಗೆ ಇಷ್ಟ ಆಗಿರೋಂಥ ಸ್ವಲ್ಪ ವಸ್ತುಗಳನ್ನ ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ನೀವು ತರ್ಬೋದು, ಇದನ್ನೇ ತರಬೇಕು ಅಂತಲೂ ಕೂಡ ನಾನೇನು ಹೇಳಲ್ಲ. ಫಸ್ಟಿಗೆ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮೀ ಕವಡೆ ಅಂತ ಬರುತ್ತೆ, ಮಾಮೂಲಿ ಕವಡೆನೂ ಬರುತ್ತೆ, ಲಕ್ಷ್ಮೀ ಕವಡೆ ಅಂತಲೂ ಬರುತ್ತೆ. ಲಕ್ಷ್ಮೀ ಕವಡೆಯಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಅದನ್ನು ನೋಡಿ ತಗೊಳ್ಳಿ. ಲಕ್ಷ್ಮೀ ಕವಡೆ ಅಂದರೆ ಗೋಮತಿ ಚಕ್ರ ಮತ್ತು ಕಮಲ ಬೀಜ ಬರುತ್ತೆ, ಕಮಲ ಸೀಡ್ಸ್ ಅಂದ್ಬಿಟ್ಟು ಸಪ್ರೇಟಾಗಿ ನೀವು ಇದೆಲ್ಲ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ನೀವು ಇದಿಷ್ಟು ಒಂದೇ ಕಡೆ ಸಿಗುತ್ತೆ. ಪದೇ ಪದೇ ಬೇರೆ ಕಡೆ ಎಲ್ಲ ಸುತ್ತಾಡೋದೇ ಇರಬೇಕಾಗಿಲ್ಲ. ಗೋಮತಿ ಚಕ್ರ ಮತ್ತು ಲಕ್ಷ್ಮೀ ಕವಡೆ, ಇದು ಕಮಲ ಬೀಜ ಅದು ಸಿಗುತ್ತೆ. ಮತ್ತು ಅದ್ರ ಜೊತೆ ಏಲಕ್ಕಿ ಲವಂಗ ಇದಿಷ್ಟೂ ಕೂಡ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ನೀವು ಅಕ್ಷಯ ತೃತೀಯ ದಿನ ತೊಗೊಂಡು ಬಂದು ಹೊಸ್ದಾಗಿ, ಈಗ ಅದು ಆಲ್ರೆಡಿ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಅದನ್ನು ತೆಗೆದುಬಿಡಿ, ಹೊಸ್ದಾಗಿ ತೊಗೊಂಡು ಬಂದು ಪೂಜೆ ಮಾಡಿ ಇದಿಷ್ಟನ್ನ. ಸರಿ, ನಮಗೆ ಗ್ರಂಥಿಗೆ ಅಂಗಡಿ ಇಲ್ಲ, ಆಗಲ್ಲ ಇದು ತರೋದಕ್ಕೆ ಅಂತ ಅನ್ನೋರು ಇದನ್ನ ತುಂಬ ಸುಲಭವಾಗಿರೋಂಥದ್ದು ಜೇನುತುಪ್ಪ, ಹೊಸ್ದಾಗಿ ತುಪ್ಪ ತೊಗೊಂಡು. ಯಾಕಂದರೆ ಮಹಾಲಕ್ಷ್ಮಿಗೆ ಜೇನುತುಪ್ಪ, ಈ ತುಪ್ಪದಲ್ಲಿ ಮಾಡಿರೋಂಥ ನೈವೇದ್ಯಗಳು ತುಂಬ ಪ್ರೀತಿ ಮಹಾಲಕ್ಷ್ಮಿಗೆ ಅಲ್ವಾ. ಅದಕ್ಕೋಸ್ಕರ ಲಕ್ಷ್ಮಿಗೆ ಇಷ್ಟ ಆಗುವಂಥ ವಸ್ತುಗಳನ್ನ ತಂದರೆ ಲಕ್ಷ್ಮಿ ಖುಷಿಯಾಗಿ ನಮ್ಮನೆ ಅಕ್ಷಯ ಆಗುತ್ತೆ ಅನ್ನೋದಕ್ಕೋಸ್ಕರ ಇದಿಷ್ಟನ್ನ ನಾನು ನಿಮಗೆ ಹೇಳ್ತಾ ಇರೋದು. ತುಪ್ಪ ಇಲ್ಲ ಜೇನುತುಪ್ಪ ತೊಗೊಂಬನ್ನಿ. ತುಪ್ಪ, ಜೇನುತುಪ್ಪ, ಗೋಮತಿ ಚಕ್ರ ಇದರಲ್ಲಿ ನಿಮ್ಗೆ ಯಾವುದೆಲ್ಲ ಸಿಗುತ್ತೆ ಅನುಕೂಲ ಆಗುತ್ತೆ. ಹಾಗಂದ್ಬಿಟ್ಟು ಇದನ್ನೆಲ್ಲನೂ ತರಬೇಕಾ? ಎಲ್ಲ ಇದು ಯಾವುದರಲ್ಲಿ ಒಂದನ್ನ ತೊಗೊಂಬನ್ನಿ, ನಿಮ್ಗೆ ಯಾವ್ದು ಅನುಕೂಲ ಅದನ್ನು ತೊಗೊಂಬನ್ನಿ. ಮತ್ತು ಬೇರೆ ಏನು ತೊಗೊಂಬರ್ಬೇಕು ಅಂದರೆ, ಇನ್ನು ಮನೆಯಲ್ಲಿ ನಾವು ಚಿನ್ನ ಬೆಳ್ಳಿನಂತೂ ಪ್ರತಿದಿನವೂ ಖಂಡಿತವಾಗ್ಲೂ ತಿನ್ನೋದಕ್ಕಾಗಲ್ಲ. ಎಷ್ಟೇ ಇದ್ರೂ ಕೂಡ ನಾವು ಊಟನೇ ಮಾಡಬೇಕು, ಅನ್ನನೇ ಮನುಷ್ಯನಿಗೆ ಬೇಕಾಗಿರೋಂಥದ್ದು. ನಾವು ಕಷ್ಟಪಡೋದು ಕೂಡ ಅದಕ್ಕೋಸ್ಕರ. ಚಿನ್ನ ಬೆಳ್ಳಿ ತೊಗೊಳಕ್ಕಾಗಲಿಲ್ಲ ಅಂದರು
ಮನೆಯಲ್ಲಿ ಸದಾ ಯಾವಾಗಲೂ ಅನ್ನಪೂರ್ಣೇಶ್ವರಿ ನೆಲೆಸಿರಬೇಕು. ಅದೇ ಅಲ್ವಾ ನಮ್ಮೆಲ್ರಿಗೂ ಮುಖ್ಯವಾಗಿ ಬೇಕಾಗಿರೋದು. ಈ ವರ್ಷ ಅಲ್ಲಂದರೆ ಮುಂದಿನ ವರ್ಷ ಚಿನ್ನ ಬೆಳ್ಳಿ ತೊಗೊಬೋದು. ಅದೇ ಮನೇಲಿ ಅಕ್ಕಿ ಬೇಳೆ ದವಸ ಧಾನ್ಯಗಳು ಯಾವಾಗಲೂ ಕೂಡ ತುಂಬಿರಬೇಕು. ತುಂಬ ಹಡುಬರಾಗಲಿ ತಿಳಿದವರಾಗಲಿ ಹೇಳ್ತಿರ್ತಾರೆ, ಮನೇಲಿ ಯಾವಾಗಲೂ ಅಕ್ಕಿ ಬೇಳೆ ಎಣ್ಣೆ ಇದೆಲ್ಲ ತುಂಬ್ದಂಗಿದ್ರೆ ಮನೇಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ, ಲಕ್ಷ್ಮಿ ಇರ್ತಾಳೆ ಅಂದ್ಬಿಟ್ಟು ನೀವು ಕೇಳಿರ್ತೀರ ಇದನ್ನೆಲ್ಲ. ಹಾಗೆಯೇ ಅಕ್ಷಯ ತೃತೀಯ ದಿನ ಈಗ ನಿಮ್ಮ ಮನೆಯಲ್ಲಿ ರೇಷನ್ ತಂದಿರ್ಬೋದು, ಜಾಸ್ತಿ ಇರ್ಬೋದು, ಆದ್ರೂ ಕೂಡ ಹಬ್ಬದ ದಿನ ಹಿಂದಿನ ದಿನ ತೊಗೊಂಬರೋದಕ್ಕೆ ಹೋಗ್ಬೇಡಿ. ಪಕ್ಕದಲ್ಲಿ ಯಾವುದಾದ್ರೂ ಒಂದು ಅಂಗಡಿ ಇದ್ದೇ ಇರುತ್ತಲ್ವ, ಆ ಅಂಗಡಿಗೆ ಹೋಗ್ಬಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಬಿಡಿ. ಹೂವೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ನೀನು ಪೂಜೆ ಮಾಡಬೇಕು ಅಂತ ಅಂದಾಗ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಕಲ್ಲುಪ್ಪು ತೊಗೊಳ್ಳಿ. 1 kg ಪಾಕೆಟಷ್ಟು ಕಲ್ಲುಪ್ಪು, 1 kg ಅಕ್ಕಿ, 1 kg ತೊಗರಿಬೇಳೆ, ಇದಿಷ್ಟು ಮೂರೇ ಸಾಕು. ಇದು ಯಾವುದು ಕೂಡ ದುಬಾರಿ ಅಲ್ಲ. 1 kg ತೊಗೊಳ್ಳಿ. ಮನೇಲಿ ಆಲ್ರೆಡಿ ಇದೆ ಅಂದರೆ ಇದಿಷ್ಟು ಮೂರು ಥರ ವಸ್ತುಗಳು 1 kg ತೊಗೊಂಡು ಬನ್ನಿ. ಆ ಮೂರನ್ನು ಕೂಡ ಒಂದೊಂದು ಬಟ್ಲಲ್ಲಿ, ನಿಮ್ಮಲ್ಲಿ ಯಾವುದು ಬಟ್ಲಿದೆ ಅದರಲ್ಲಿ ಒಂದಿಷ್ಟಿಷ್ಟು ಅಕ್ಕಿ, ಉಪ್ಪು, ಕಲ್ಲುಪ್ಪು ತೊಗೊಳ್ಳಿ, ಪುಡಿ ಉಪ್ಪನ್ನ ತೊಗೊಂಬೇಡಿ. ಕಲ್ಲುಪ್ಪು, ತೊಗರಿಬೇಳೆ ಈ ಮೂರನ್ನು ಕೂಡ ಮಹಾಲಕ್ಷ್ಮಿ ಮುಂದೆ ಇಟ್ಟು ಕೂಡ ಅಕ್ಷಯ ತೃತೀಯ ದಿನ ನೀವು ಲಕ್ಷ್ಮಿ ಅಷ್ಟೋತ್ತರನ ಹೇಳ್ಕೊಂಡು ಬರುತ್ತೆ ಅಂದರೆ, ಇಲ್ಲ ಬುಕ್ಸ್ ನೋಡಿ, ಇಲ್ಲ ಅಂದರೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹಾಕ್ಬಿಟ್ರೆ ಲಕ್ಷ್ಮಿ ಅಷ್ಟೋತ್ತರ ಬರುತ್ತೆ. ಈ ಮೂರನ್ನು ಇಟ್ಬಿಟ್ಟು ನೀವು ಮಹಾಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವಾಗಲೂ ಮನೇಲಿ ಅನ್ನಪೂರ್ಣೇಶ್ವರಿ ಇದ್ದರೆ ಮಹಾಲಕ್ಷ್ಮಿ ಕಟಾಕ್ಷ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದೊಂದನ್ನು ಮಾಡ್ಕೊಳ್ಳಿ. ಈ 3 ಥರದನ್ನು ನಾನು ನಿಮಗೆ ಇವತ್ತು ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನ ಇದ್ರ ಬಗ್ಗೆ ವೀಡಿಯೋಸ್ನ ಮಾಡಿರ್ತಾರೆ. ನಾನೇನು ಮತ್ತೆ ಹೇಳೋದು ಬೇಡ. ನಾನು ಆಚರಿಸೋದು, ನಾನು ಮಾಡೋ ಪೂಜೆ ಏನಂತಂದರೆ ಗೋಮತಿ ಚಕ್ರ, ಈ ಲಕ್ಷ್ಮಿ ಕವಡೆ ಇದೆಲ್ಲ ನಮ್ಮ ಮನೇಲಿ ಆಗಲೇ ಇದೆ. ಇದನ್ನು ನಾನು ಬೀರಲ್ಲಿ ಇಟ್ಕೊಂಡಿದ್ದೀನಿ. ನಾನು ತುಂಬ ಹಳೆಯ ವೀಡಿಯೋದಲ್ಲಿ ಹೇಳಿದ್ದೆ. ಇನ್ನೊಂದು ಚಾನಲ್ ಹೇಳಿದ್ದೆ, ಇದ್ರಲ್ಲಿ ಹೇಳಿದ್ದು ನನಗೆ ನೆನಪಿಲ್ಲ. ಇದ್ರ ಬಗ್ಗೆ ಏನೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಯಾಕಂದರೆ ಯಾರು ಕೂಡ ಕಮೆಂಟ್ ಮಾಡಿ, ಯಾರೋ ಒಬ್ಬರು ಮಾಡ್ತಾರೆ. ಹೆಚ್ಚು ಇದ್ರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ, ಯಾಕಂದ್ರೆ ನಾನು ಅದನ್ನು ಬೀರುಲಿಟ್ಟು ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋಸ್ನ ಮಾಡ್ತೀನಿ. ನಾನು ಈ ಜೇನುತುಪ್ಪ, ಮಾಮೂಲಿ ತುಪ್ಪ ಇದೆ ಯಾವುದನ್ನು ಕೂಡ ನಾನು ತೊಗೊಂಬರ್ತೀನಿ. ನಾನು ತರೋದು ಅಕ್ಕಿ, ಉಪ್ಪು, ಬೇಳೆ ಇದಿಷ್ಟು ಮೂರನ್ನು ಕೂಡ ಹೊಸದಾಗಿ ತೊಗೊಂಬರ್ತೀನಿ. ಲಕ್ಷ್ಮಿಗೆ ಇಟ್ಟೋಕ್ಕೆ ಅಕ್ಷಯ ತೃತೀಯ ಮನೇಲಿ ಅಕ್ಷಯ ಆಗಲಿ, ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೇಲಿ ನೆಲೆಸ್ತೀನಿ ಅಂತ ಬೇಡ್ಕೊಂಡು ತುಂಬ ಸುಲಭವಾಗಿ ಸಿಂಪಲಾಗಿ ಇಷ್ಟು ಮಾಡ್ಕೊತೀನಿ. ಯಾವುದೇ ರೀತಿ ಚಿನ್ನ ಬೆಳ್ಳಿ ಏನೂ ಕೂಡ ತರೋದಿಲ್ಲ. ಈಗ ಇದಿಷ್ಟು ನಾನು ಹೇಳಿದೆ, ಇದಿಷ್ಟು ಕೂಡ ನಿಮ್ಗೆ ತರೋದಕ್ಕಾಗಲ್ಲ ಅಂದರೆ ಕೊನೆಯಲ್ಲಿ ಇನ್ನೊಂದು ಇದೆ, ಅದನ್ನಂತೂ ತೊಗೊಂಬನ್ನಿ. ಇದು ಯಾವುದೂ ಆಗಲಿಲ್ಲ, ಅಕ್ಕಿ ಬೇಳೆ ತರೋಕ್ಕಾಗಲಿಲ್ಲ, ಟೈಮ್ ಇಲ್ಲ ನಮಗೆ, ಎಲ್ಲ ಕೆಲ್ಸಕ್ಕೆ ಹೋಗಿ ಬಂದು ನೈಟ್ ಆಗಿಬಿಡ್ತು ಬರೋಷ್ಟೊಡೆ ಅಂತ ಅಂದರೆ ಹಿಂದಿನ ದಿನವೇ ಶುಕ್ರವಾರ ನಿಮ್ಗೆ ತರೋದಕ್ಕಾಗಲ್ಲ ಅಂದಾಗ, ಶುಕ್ರವಾರ ಅಂತೀನಿ ಸಾರಿ, ಅಕ್ಷಯ ತೃತೀಯ ದಿನ ನಿಮ್ಗೆ ತರೋದಕ್ಕಾಗಲ್ಲ ಅಂದಾಗ ಹಿಂದಿನ ದಿನವೇ ಬರ್ತಾರೆ. ನೀವು ಕೆಲಸ ಮುಗಿಸ್ಕೊಂಬರ್ತಾ ಒಂದು ಪರ್ಕೆನ ತೊಗೊಬನ್ನಿ. ಪರ್ಕೆನ ತೊಗೊಂಬಂದ್ಬಿಟ್ಟು ಏನು ಮಾಡಿ, ಮನೆ ಒಳಗೆ ತರೋದಕ್ಕೆ ಹೋಗ್ಬೇಡಿ, ಅದನ್ನು ಹೊರಗಡೆ ನೆಡಿ. ಪರ್ಕೆನ ನೀವು ಅಕ್ಷಯ ತೃತೀಯ ದಿನ ಪೂಜೆ ಮಾಡ್ತೀರಲ್ಲ, ಆ ಸಮಯದಲ್ಲಿ ಪರ್ಕೆನ ಒಳಗೆ ತೊಗೊಂಬನ್ನಿ. ಪರ್ಕೆನೂ ಕೂಡ ನಿಮ್ಗೆ ಗೊತ್ತು, ಮಹಾಲಕ್ಷ್ಮಿ ಸ್ವರೂಪ. ಪರ್ಕೆನೂ ಕೂಡ ಹೊಸ ಪರ್ಕೆ, ಮನೆ ಒಳಗೆ ಕಸ ಹೊಡೆಯೋದಕ್ಕೆ ಅಂದ್ಬಿಟ್ಟು ಒಂದು ಪರ್ಕೆನ ತೊಗೊಂಬನ್ನಿ. ಇದಿಷ್ಟೂ ಕೂಡ ಯಾವುದಾದ್ರೂ ಒಂದು ನೀವು ಮಾಡಿ ಖಂಡಿತವಾಗ್ಲೂ ಮುಂದಿನ ವರ್ಷದೊಳಗೆ ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿದೆ ನಿಮ್ಮ ಮನೆಯಲ್ಲಿ, ನಿಮಗೇ ಅಬ್ಸರ್ವ್ ಆಗುತ್ತೆ ಪ್ರತಿಯೊಂದು. ಈಗ ಈ ವರ್ಷ ಹೇಗಿದೆ ಲೈಫು, ಮುಂದಿನ ವರ್ಷಕ್ಕಷ್ಟೇ ಏನೋ ಚೇಂಜ್ ಆಗಿರುತ್ತೆ. ಸ್ವಲ್ಪನಾದರೂ ಏನಾದರೂ ನಾವು ತೊಗೊಂಡಿರ್ತೀವಿ ಮನೆಗೆ. ಯಾವುದಾದ್ರೂ ಒಂದು ವಸ್ತು ಇರ್ಬೋದು, ಇಲ್ಲ ದುಡ್ಡು ಕಾಸಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲ ಚಿನ್ನ ಬೆಳ್ಳಿನೇ ತೊಗೊಳ್ಳೋ ಥರ ಆಗ್ಬೋದು. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಅಕ್ಷಯ ತೃತೀಯ ಒಳ್ಳೆಯದಾಗಲಿ. ಈಗ ಹಾಗೆಯೇ ನಿಮಗೇನಾದರೂ ಅಕ್ಷಯ ಪಾತ್ರೆ ಯಾವ ರೀತಿ ಮಾಡೋದು ಅನ್ನೋ ವೀಡಿಯೋನ ಬೇಕಿದ್ದರೆ ಕಮೆಂಟ್ ಮಾಡಿ. ಆದರೆ ಅದನ್ನು ಮುಂಚೆ ನಾನು ಮಾಡೋಕ್ಕಾಗಲ್ಲ. ಅಕ್ಷಯ ತೃತೀಯ ದಿನ ಬೇಕಾದರೆ ನಾನು ಮಾಡಿ ಬೆಳಿಗ್ಗೆನೇ ಆದಷ್ಟು ವೀಡಿಯೋನ ಶೇರ್ ಮಾಡ್ತೀನಿ. ಅಕ್ಷಯ ತೃತೀಯ ಪಾತ್ರೆ ಹೇಗೆ ಯಾಕಂದರೆ ಆ ಪಾತ್ರೆ ಮಾಡಿಕೊಂಡ್ರೆ ಇನ್ನೂ ಕೂಡ ತುಂಬ ಒಳ್ಳೆಯದು. ಅಕ್ಷಯ ಪಾತ್ರೆ ಮಾಡಿಟ್ಕೊಂಡ್ಬಿಟ್ರೆ ಈ ವರ್ಷ ಮಾಡಿದ್ರೆ ಮುಂದಿನ ವರ್ಷದವರೆಗೂ ಕೂಡ ಅದು ಅಕ್ಷಯ ಪಾತ್ರೆ ದೇವ್ರ ಮನೆಯಲ್ಲೇ ಇಡೋಂಥದ್ದು. ಅದು ಇಟ್ಟಾಗ ಏನಂದರೆ, ಈಗ ನಾವು ಕೆಲಸಕ್ಕೆ ಹೋಗ್ತೀವಿ, ತಿಂಗಳು ಸಂಬಳ ಬರುತ್ತೆ, ಇಲ್ಲ ನಾವು ಇವತ್ತೇನೋ ಒಂದು ಚಿನ್ನನೋ ಬೆಳ್ಳಿನೋ ಏನೋ ಒಂದು ತೊಗೊಂಡ್ವಿ, ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅಕ್ಷಯ ಪಾತ್ರೆ ಅಂದರೆ ಏನು ಹೇಳಿ, ಅದರಲ್ಲಿ ಆ ಪಾತ್ರೆಯಲ್ಲಿ ನಾವು ಏನು ಇಡ್ತೀವೋ ಅದೆಲ್ಲ ಅಕ್ಷಯ ಆಗುತ್ತೆ, ಅಂದರೆ ಡಬಲ್ ಆಗುತ್ತೆ, ಯಾವಾಗಲೂ ತುಂಬಿರುತ್ತೆ, ಅಕ್ಷಯವಾಗುತ್ತೆ ಅನ್ನೋಂಥ ಅದು ಅರ್ಥ ಪದ ಇರೋದು. ನಾವೀಗ ಒಂದು ಚಿನ್ನ, ಒಂದು ಚಿಕ್ಕದೇ ಆಗಲಿ, ಒಂದು ಬೆಳ್ಳಿ, ಇಲ್ಲ ಒಂದು ತಿಂಗಳು ಸಂಬಳ ಬಂತು, ಅದನ್ನು ತೊಗೊಂಡೋಗ್ಬಿಟ್ಟು ಅಕ್ಷಯ ಪಾತ್ರೆ ಇಟ್ಟರೆ ಅದು ಡಬಲ್ ಆಗುತ್ತೆ, ಯಾವಾಗಲೂ ಉಳಿಯುತ್ತೆ ಅನ್ನೋ ಒಂದು ಅರ್ಥಕ್ಕೋಸ್ಕರ ಅಕ್ಷಯ ಪಾತ್ರೆನ ಮಾಡಿ ವರ್ಷ ಪೂರ್ತಿ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋಂಥದ್ದು. ಅದ್ರದ್ದೇನಾದರೂ ವೀಡಿಯೋ ಬೇಕಂದ್ರೂ ಕೂಡ
ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೇನೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.